ಎಲ್ಲ ರೈತ ಬಂಧುಗಳಿಗೆ ನಮಸ್ಕಾರ. ನಾವಿವತ್ತು ಉತ್ತರ ಕನ್ನಡ ಜಿಲ್ಲೆ ಮುನಗೋಡು ತಾಲೂಕಿನಲ್ಲಿ ಮಾಳಪ್ಪ ಎಂಬ ರೈತರ ಅಡಿಕೆ ತೋಟಕ್ಕೆ ಬಂದಿದ್ದೀವಿ. ಇವರು ನಮ್ಮ ಕೆಲವೊಂದು ಎಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಬಯೋಸ್ಟಿಮ್ಯುಲೆಂಟ್ ಆಗಿರ್ಬೋದು ಮತ್ತು ಆರ್ಗ್ಯಾನಿಕ್ ಫ್ರೂಟ್ಸ್ಗಳನ್ನು ಯೂಸ್ ಮಾಡಿದ್ರು. ಸೊ ಇವ್ರು ಯಾವ ಥರ ಯೂಸ್ ಮಾಡಿದ್ರು, ಅವರಿಗೆ ಯೂಸ್ ಮಾಡಿ ಮೇಲೆ ರಿಸಲ್ಟ್ ಯಾವ ಥರ ಬಂದೈತಿ, ಸ್ಪ್ರೇ ಮಾಡೋಕ್ಕಿಂತ ಮುಂಚೆ ಯಾವ ಥರ ರಿಸಲ್ಟ್ ಇತ್ತು, ಸ್ಪ್ರೇ ಮಾಡಿ ಮೇಲೆ ಯಾವ ಥರ ರಿಸಲ್ಟ್ ಬಂದಿದೆ ಅವ್ರ ಬಾಯಲ್ಲಿ ಕೇಳೋಣ. ಸರ್, ನಿಮ್ಮದು ಫ್ರೂಟ್ಸ್ ನಮ್ಮದು ಎಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಫ್ರೂಟ್ಸ್ ಯಾವ ಯೂಸ್ ಮಾಡಿದ್ರಿ ಸರ್ ನೀವು? ನಾವು ಏನು ಹೋದ್ರೆ ಕೊಟ್ಟರು ನೋಡ್ರಿ. ಹಾಂ ಸರ್, ಸ್ಪ್ರೇ ಮಾಡಿರಿ, ಅರ್ಕಾ ಸ್ಪ್ರೇ ಮಾಡಿರಿ, ಗ್ರೋರಿ ಸ್ಪ್ರೇ ಮಾಡಿರಿ, ಶೂಟ್ರಿ ಸ್ಪ್ರೇ ಮಾಡಿರಿ. ನೀವು ಸ್ಪ್ರೇ ಮಾಡೋಕ್ಕಿಂತ ಮುಂಚೆ ಪ್ಲಾಟ್ ಯಾವ ಥರ ಇತ್ತು? ಅವಾಗ ಚಿಕ್ಕ ರೋಗತ್ರಿ, ಚಿಕ್ಕ ರೋಗ ಇತ್ತು. ಚಿಕ್ಕ ರೋಗತ್ರಿ, ಎಲೆ ಮ್ಯಾಗ ಚಿಕ್ಕ ರೋಗ, ಚಿಕ್ಕ ರೋಗತ್ರಿ. ಈಗ ನೀವೇನು ಕೊಟ್ಟಾಗ ನೋಡ್ರಿ ಅಂದಿಂದು ಏನಿಲ್ರಿ, ಚಿಕ್ಕ ರೋಗ ಏನಿಲ್ಲ, ಎಲ್ಲ ಕ್ಲಿಯರ್ ಐತ್ರಿ. ಮತ್ತು ರಿಸಲ್ಟ್ ಸುಲಭ ಬಂದಿರಿ ಅದು. ಎಷ್ಟು ಸಲ ಸ್ಪ್ರೇ ಮಾಡಿರಿ ಸರ್ ಟೋಟಲ್ ನೀವು? ನಾವು ಒಂದ್ಸಲ ಮ್ಯಾಗಿಂದ ಮಾಡಿದ್ರಿ, ಒಂದ್ಸಲ ತೆಲಗಿಂದ ಮಾಡಿದ್ರಿ. ತೆಲಗಿಂದ ಮಾಡಿದ್ರಿ? 2 ಸಲ ಮಾಡಿದ್ರಿ. 2 ಸಲ ಮಾಡಿದ್ರಿ. ಅಂದ್ರೆ ನೀವು ಒಂದ್ಸಲ ಸ್ಪ್ರೇ ಮಾಡಿದ್ರಿ ಮೇಲ್ಗಡೆ, ಕೆಳಗಡೆ ನೀವೇನು ಗೊಬ್ಬರ ಅಂತ ಬೇವಿನ ಹಿಂಡಿ ಜೊತೆ ಮಿಕ್ಸ್ ಮಾಡಿ ಹಾಕಿದ್ರಿ. ಮಾಡಿ ಮೇಲೆ ನಿಮಗೆಲ್ಲ ಗ್ರೀನಿಶ್ ಬಂತು ಮತ್ತು ಗರಿ ಎಲ್ಲ ಯಾವ ಥರ ಚೇಂಜಸ್ ಐತ್ರಿ ನೀವು ಅದು ಕೇಳಿ? ಅದಾದ್ಮೇಲೆ ಸ್ಪ್ರೇ ಮಾಡಿದ್ಮೇಲೆ ಎಲ್ಲಿ ಮ್ಯಾಗ ಏನು ಚುಕ್ಕಿ ರೋಗ ಐತಂತಂದು ಎಲ್ಲ ಕ್ಲಿಯರ್ ಐತ್ರಿ, ಅದ ಕ್ಲಿಯರ್ ಐತ್ರಿ. ಮತ್ತು ಕಲರ್ ಹೆಂಗಿತ್ರಿ? ಕಲರ್ ಅವಾಗ ಹಳದಿತ್ರಿ, ಹಿಂದಾಡೆ ಹಚಾಗಾರ್ ಬತ್ರಿ, ಚಲೋ ಬತ್ರಿ, ಗಾಢ ಹಸಿರಾಗಿ ಬಂತ್ರಿ. ಮತ್ತು ನಿಮ್ದು ಶಾರ್ಟ್ ಇತ್ತು, ಎಲ್ಲ ಗರಿ ಎಲ್ಲ ಲೆಂತ್ ಬಂತು, ಅದ್ರಾಗ ಫೋಟೋಸಿಂಥಸಿಸ್ ಎಲ್ಲ ಕರೆಕ್ಟ್ ಆಯ್ತು. ಓಕೆ, ಚಲೋ ಆಯ್ತು. ಹಾಂ ಸರ್. ಮತ್ತು ಟೋಟಲ್ ಸರ್ ನೀವು ಎಷ್ಟು ಡೋಸ್ ತೊಗೊಂಡಿದ್ರಿ ಸರ್? ಅಂದ್ರೆ ಈಗ ಸ್ಪ್ರೇ ಮಾಡಿ ಮೇಲೆ ತಳಗೆ ಹಾಕಿದ್ರಿ, ಮತ್ತೆ ಏನಾರ ಎಣ್ಣೆ ಡೋಸ್ ಮಾಡಿದ್ರಾ ಅಥವಾ ಹೆಂಗೆ ಏನು? ನಿಮ್ದು ಮಾಡ್ಯಾವ್ರಿ, ನಿಮ್ದು ಬಿಟ್ಟು ನಾವು ಯಾವ್ದು ಮಾಡಿಲ್ಲ. ಮತ್ತು ನೀವು ಯಾವುದೇ ರೀತಿ ಕೆಮಿಕಲ್ ಯೂಸ್ ಮಾಡಿಲ್ಲ ಸರ್? ಇಲ್ಲ, ಯಾವ್ದು ಏನು ಮಾಡಿಲ್ಲ. ನೀವು ಪ್ರತಿ ವರ್ಷನ ಬರೀ ಇದು ಕುರಿ ಗೊಬ್ಬರದಲ್ಲೇ ಯೂಸ್ ಮಾಡ್ತೀವಿ. ಕುರಿ ಗೊಬ್ಬರ. ಈಗ ಲಾಸ್ಟ್ ಇಯರ್ ನಾವು ಯಾವ ಕಾಯಿ ಬಿಡ್ತಿರ್ಲಿಲ್ಲ ಅಲ್ರಿ? ಎಷ್ಟು ವರ್ಷದಿಂದ ಗಿಡಗಳು ಕಾಯಿ ಬಿಟ್ಟಿದ್ರು? ಅದು 15 ವರ್ಷ ಬಿಡ್ಲಾಗಿತ್ರಿ ಅದು. ಹೋದ ವರ್ಷ ಇವ್ರು ಏನು ಕೊಟ್ಟು ಹೋದ್ರ ನೋಡ್ರಿ, ಇದು ವರ್ಷ ಬಿಟ್ಟಿತ್ರಿ ಅದು. ಅದು ಬರ್ತದ ಅಲ್ಲಿ ಒಣಗಿ ಹೋಗ್ತದ್ರಿ, ಬರ್ತದ ಅಲ್ಲಿ ಒಣಗಿ ಹೋಗ್ತದೆ, ಹಿಂಗಾರು ಬಂದು ಅಲ್ಲೇ ಒಣಗ್ತದೆ. ಈಗೇನೈತ್ರಿ ಅದು ಈ ವರ್ಷ ಫಲ ಬಿಟ್ಟಿದೆ, 3 ಶೃಂಗಾರ ಬಿಟ್ಟಿದ್ರಿ ಅದು. ಮಾಡ್ರಿ ಸರ್ ಇದೇ ರೀತಿ. ನಾವು ಹೋದ ವರ್ಷ ಸರ್ ಜೂನ್ ಜುಲೈ ಒಳಗೆ ನಿಮ್ಗೆ ಫ್ರೂಟ್ಸ್ ಕೊಟ್ಟಿದ್ವಿ. ನೀವು ಡಿಸೆಂಬರ್ ಮಂತ್ ಒಳಗೆ ಒಂದು ಕಟಾವ್ ಮಾಡಿದ್ರಿ. ಎಷ್ಟು ಕ್ವಿಂಟಲ್ ಬಂತು ಅಡಿಕೆ ನಿಮ್ಗೆ ಎಕರೆಗೆ, ಪರ್ ಎಕರೆಗೆ? ಇಲ್ರಿ, ಹೋದ ವರ್ಷ ಕಡಿಮೆ ಐತೆ ಒಳಗಿದಾನ. ಹೋದ ವರ್ಷ ನೀವೇನು ಕೊಟ್ರಿ ನೋಡ್ರಿ, ಮುಂದಿನ ಫಲದ ಕೊಟ್ರಿ ನೀವು. ಹೋದ ವರ್ಷ ನಾವು ಕಡಿಮೆ ಬರ್ತೈತೆ ಹೇಳಿದ್ರಿ, ಈ ವರ್ಷ ಚಲೋ ಆಗ್ತೈತೆ ಹೇಳಿರಿ ನೀವು. ಈ ವರ್ಷ ಚಲೋ ಬಂದೈತ್ರಿ, ಇಲ್ಲ ಅನ್ನಕತ್ತಿಲ್ಲ. ಮತ್ತು ನಮ್ದು ಫ್ರೂಟ್ಸ್ ಯೂಸ್ ಮಾಡಿ ಮೇಲೆ ನಿಮ್ಗೆ ಹಿಂಗಾರ್ ಸೆಟ್ಟಿಂಗ್ ಆಗಿರ್ಬೋದು ಮತ್ತು ಗರಿಯಲ್ಲ ಆಗಿರ್ಬೋದು, ಯಾವ ಥರ ಆಗಿತ್ತು? ಈಗೆಲ್ಲ ಚಲೋ ಚೆನ್ನಾಗಿತ್ತು, ಕಾಯೆಲ್ಲ ಸೆಟ್ಟಿಂಗ್ ಆಗೈತೆ. ಚೆನ್ನಾಗಿದೆ. ಅಂದಾಜು ನಿಮ್ದು ಇಳುವರಿ ಎಕ್ಸ್ಪೆಕ್ಟೆಡ್ ಎಷ್ಟು ಬರ್ಬೋದು ಸರ್? ಅಂದಾಜು ಈ ಡಿಸೆಂಬರ್ ಮಂತ್ಗೆ, ಅಕ್ಟೋಬರ್ ನವಂಬರ್ ಡಿಸೆಂಬರ್ ಮಂತ್ಗೆ ಎಷ್ಟು ಕ್ವಿಂಟಲ್ ಬರ್ಬೋದು ಸರ್ ಟೋಟಲ್? 5.5 ಎಕರೆಗೆ ಸೇರಿಸಿ. 5.5 ಎಕರೆ ಎಲ್ಲ ಗಿಡ ಚಾಲು ಇಲ್ರಿ. ಹಾಂ ಸರ್. ಎಲ್ಲ ಇಲ್ಲಂದ್ರೆ ಒಂದು ಎಕರೆಗೆ ಎವರೇಜ್ ಎಕರೆಗೆ ಎಷ್ಟು ಬೀಳ್ಬೋದು ಸರ್? ಎಕರೆಗೆ 70 ಬೀಳ್ಬೋದು. 70 ಬೀಳ್ಬೋದು. ನಾರ್ಮಲ್ ಹಿಂದೆ ಕೆಲ ಎಷ್ಟು ತೊಗೊಂತಿದ್ರು ಸರ್ ನೀವು? ಅವಾಗ ಕಡಿಮೆ ಆಕತ್ ಬಿಡ್ರಿ. ಅವಾಗ ಅಂದ್ರೆ ಅಂದಾಜು ಇಲ್ರಿ ಸರ್? ಹೋದ ವರ್ಷ ಕಡಿಮೆ ಐತ್ರಿ ಭಾಳ. ಎಷ್ಟು ಬಂದೈತಿ, ಎಷ್ಟು ಕ್ವಿಂಟಲ್ ಬಂದೈತೆ? ಹೋದ ವರ್ಷ ನೋಡ್ಲಿ ಒಂದು 50-55 ಬಂದಂಗೆ ಬರ್ತೀರಿ. 50-55 ಬರುತ್ತೆ. ಈ ಸಲ 20-70 ಕ್ವಿಂಟಲ್ ಬರ್ತಾರೆ. ಅಂದ್ರೆ ಎವರೇಜ್ ನಿಮ್ಗೆ 20 ಕ್ವಿಂಟಲ್ ಜಾಸ್ತಿ ಆಯ್ತು ನಮ್ಮ ಫ್ರೂಟ್ಸ್ ಯೂಸ್ ಮಾಡೋದ್ರಿಂದ ನಿಮಗೆ. ಹೌದು. ಸೊ ಈಗ ನಿಮಗೆ ರೇಟ್ ಎಲ್ಲ ಏನು ಅನಿಸ್ತದೆ ಸರ್? ಈಗೆಲ್ಲ ಬೇರೆ ರೈತರಿಗೆ ಮತ್ತು ಇದು ನಮ್ಮ ಪ್ರಾಡಕ್ಟ್ ಬಗ್ಗೆ ಹೇಳಕ್ಕೆ ಏನು ಅನಿಸುತ್ತೆ ನಿಮ್ಗೆ? ಬೇರೆ ರೈತರಿಗೆ ನಾವು ಬೇರೆ ರೈತರು ನೋಡ್ರಿ, ಅವ್ರು ವಿಚಾರ ಮಾಡಿದ್ರೆ ರೊಕ್ಕ ಕೊಡೋದಿಲ್ಲ, ಅವ್ರು ಹಿಂದೆ ಸರ್ಕೋತಾರ. ಅದೈತ್ರಿ, ಅಂದ್ರೆ ಯೂಸ್ ಮಾಡಿರಿ ರಿಸಲ್ಟ್ ನಿಮ್ಗೆ ಅನ್ಸಿತ್ತು? ಹಾಂ ರೀ, ನಮ್ಗೆ ಅನ್ಸೈತಿ ಬಿಡ್ರಿ. ಅದಕ್ಕೆ ಬೇರೆ ರೈತರಿಗೆ ನಮ್ಗೆ ನೋಡ್ರಿ ಅದು ಮುಟ್ಟ ರೋಗ ಪೀಗ ಏನು ಅಷ್ಟು ಎಲ್ಲ ನಮ್ಗೆ ರಿಸಲ್ಟ್ ಚಲೋ ಬಂತ್ರಿ ಅದು. ಅದಕ್ಕೆ ನಮ್ಗೆ ತೊಂದರೆ ಬಂದಿಲ್ಲ ರೀ. ನಾವು ಹೇಳ್ತಲ್ಲಣ್ಣ, ಇನ್ನಾದ್ರೆ ನಿಮ್ದು ನಾವು ಇದಾ ಮಾಡ್ತಾವ್ರಿ. ಯಾಕಂದ್ರೆ ನಮಗೆ ಅದು ಮನೆ ಹೊಡೆದ್ರೆ ನಾವು ಅವ್ನು ಕೊಡ್ಲಿದ್ದು ನಾವು ನಮ್ಮ ಅಣ್ಣನ ಪಕ್ಷ ಮಾತು ಅವ್ಗೆ ಹೇಳಿ, ನಮ್ಗೆ ರಿಸಲ್ಟ್ ಬಂದ್ರೆ ನೋಡಪ್ಪ, ನಾವು ಇಲ್ಲಾರ ನಮಗೆ ನಿಂದು ಔಷಧಿ ಬೇಡತ್ತೀವಿ ನಾವು. ಯಾಕೆ ಒಂದು ಪೇರ್ ನಾವು ವಿಶ್ವಾಸ ಬಿಟ್ಟಿದೆ ಅಲ್ಲೇ ನಾವು ಮಾಡೋದು. ಆಯ್ತು ರೀ, ಇದೇ ರೀತಿ ಯೂಸ್ ಮಾಡಿರಿ, ಒಳ್ಳೆ ಸರ್ವಿಸ್ ಕೊಡ್ತೀವಿ ಮತ್ತು ಒಳ್ಳೆ ಇಳುವರಿನ ತೆಗೆಸ್ಕೊಡ್ರಿ ನಿಮ್ಗೆ. ಆಯ್ತು. ನಮಸ್ಕಾರ.